ನನಗೆ ಅನಿಸುವಂತೆ ನಮ್ಮ ಇವತ್ತಿನ ಸಮಾಜದ ನಾಯಕರು, ರಾಜಕಾರಣಗಳಲ್ಲಿ ಇತ್ಯಾದಿಗಳಲ್ಲಿ ಇರ್ತಕ್ಕಂಥ ರಾಜಕಾರಣದಲ್ಲಿದ್ದವರಿಗೆ ಯಾವ ಮಾತ್ರದ ಅಧ್ಯಯನ ಇದೆ, ಯಾವ ಮಾತ್ರದ ಪ್ರಜ್ಞೆ ಇದೆ ನನಗೆ ಗೊತ್ತಾಗ್ತಾ ಇಲ್ಲ. ನಾಯಕರು ಒಂದು ದ್ವಂದ್ವದಲ್ಲಿದ್ದಾರೆ ಶತಾವಧಾನಿಗಳೇ. ಅವರು ಭುವನೇಶ್ವರಿ ದೊಡ್ಡ ವಿಗ್ರಹವನ್ನು ಮಾಡಿಸ್ತಾರೆ, ಕೋಟಿಗಟ್ಟಲೆ ಖರ್ಚಲ್ಲಿ, ಅದಕ್ಕೆ ಮಾಲೆ ಹಾಕ್ತಾರೆ, ಪುಷ್ಪಾರ್ಚನೆ ಮಾಡ್ತಾರೆ. ಆದರೆ ಭುವನೇಶ್ವರಿಯನ್ನು ಅಂದರೆ ನಾನು ತಾಯಿಯಾಗಿ ಒಪ್ಪಿಕೊಳ್ಳುವುದಕ್ಕೆ ಸಿದ್ಧಳಿಲ್ಲ ಅನ್ನುವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಅನ್ನೋ ಥರದ ಅಭಿಪ್ರಾಯ ಪ್ರಜ್ಞಾವಂತಿಕೆಯಿಂದ ಮಾಡಿರೋದಿಲ್ಲ. ಅಂದರೆ ಮೆಕ್ಯಾನಿಕಲ್ ಆಗುತ್ತದೆ. ಹೌದು. ಯದೇವ ಜ್ಞಾನೇನ ಕರೋತಿ ತದೇವ ವೀರ್ಯವತ್ತರಂ ಭವತಿ ಅಂತ ವೇದ ಹೇಳುತ್ತೆ. ತಿಳಿವಿನಿಂದ, ಭಾವದಿಂದ ಮಾಡಬೇಕು ಅಂತ. ಆ ಭಾವದಿಂದ ಮಾಡಿದ್ರೆ ಬರ್ತದೆ. ಈಗ ಸ್ವಾಮಿ ವಿವೇಕಾನಂದರು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಅಂದಿದ್ದಕ್ಕೆ ಚಪ್ಪಾಳೆಗಳ ಕೋಲಾಹಲ ಆಯಿತು ಅಂತ ಕೇಳಿದ್ದೀವಿ. ವಾಸ್ತವವಾಗಿ ಆಗ ಬೇರೆಯವರು ಹೇಳಿದ್ರಂತೆ, ಆ ಮಾತನ್ನು ಹೇಳಿದ್ರಂತೆ. ಆದರೆ ವಿವೇಕಾನಂದ ಮೆಂಟ್ ಇಟ್ ವೈಲ್ ಅದರ್ಸ್ ಅಟರ್ಡ್ ಇಟ್ ಅಂತಾರೆ. ಬರೀ ಹೇಳಿದ್ರು, ಇವ್ರು ಭಾವಿಸಿ ಹೇಳಿದ್ರು ಅಂತ. ಭಾವನೆಯಲ್ಲಿ ದೊಡ್ಡ ಬೆಲೆ ಇದೆ. ಅದಿದ್ದರೆ ಪ್ರಶ್ನೆ ಸ್ಪಷ್ಟವಾಗಿ ಬಿಡುತ್ತೆ, ಉತ್ತರ ತನ್ನಂತೆ ತಾನೇ ಸಿಗುತ್ತೆ. ಅದು ಮಾಡ್ತಾ ಇಲ್ಲ ಅನಿಸುತ್ತೆ. ಹೀಗಾಗಿ ಸಮಾಜವನ್ನು ನಡೆಸ್ತಕ್ಕಂಥವ್ರಿಗೆ ತಾವು ಮಾಡ್ತಾ ಇರೋದ್ರ ಬಗ್ಗೆ ಅರ್ಥಗಾರಿಕೆ ಏನು ಅಂತ, ಅರ್ಥವಂತಿಕೆ ಏನು ಅಂತ ಗೊತ್ತು ಮಾಡಿಕೊಳ್ಬೇಕಾಗುತ್ತದೆ. ಅದಕ್ಕೆ ಪ್ರತಿಯೊಂದಕ್ಕೂ ಶಿಕ್ಷಣ ಇದೆ. ಒಬ್ಬ ಚಪ್ರಾಸಿಗೂ ಶಿಕ್ಷಣ ಇದೆ. ಒಬ್ಬ MLA ಆಗೋದಕ್ಕೆ, MP ಆಗೋದಕ್ಕೆ, ಮಿನಿಸ್ಟರ್ ಆಗೋದಕ್ಕೆ ನಮ್ಮ ಕ್ವಾಲಿಫಿಕೇಷನ್ ವೋಟ್ ಬಿಟ್ಟರೆ ಇನ್ಯಾವುದೂ ಇಲ್ಲ. ಅಲ್ಲಿಯೇ ನಿಮಗೆ ಗೊತ್ತಾಗುತ್ತಲ್ಲ, ಅದಾಗಿರೋದು ಅಂತ. ಅಲ್ಲ, ಬಾನು ಮುಷ್ತಾಕ್ ಅವರು ವಿಷಯಕ್ಕೆ ಬರೋದಾದರೆ ಅವರು ಪಾಪ ದ್ವಂದ್ವದಲ್ಲಿ ಇರಬಹುದು. ಒಂದು ಕಡೆ ಲೇಖಕರಾದಂಥವರಿಗೆ, ಕವಯತ್ರಿ ಆದಂಥವರಿಗೆ ಕಲ್ಪನೆ ಅನ್ನೋದು ತುಂಬ ಮುಖ್ಯ, ರೂಪಕಗಳನ್ನು ಕೊಡೋದು ಅಷ್ಟೇ ಮುಖ್ಯ. ಆದರೆ ಯಾವ ಮತದಲ್ಲಿ ಅವರು ಹುಟ್ಟಿದ್ದಾರೋ ಅದು ಮೂರ್ತಿ ಪೂಜೆಯನ್ನು ವಿರೋಧಿಸುತ್ತೆ. ಮೂರ್ತಿ ಪೂಜೆ ಮಹಾಪಾಪ ಅಂತ ಹೇಳುತ್ತೆ. ಹಾಗಿರುವಾಗ ನೀವು ಈ ಕನ್ನಡವನ್ನೇ ತಂದು ಒಂದು ಮೂರ್ತಿಯನ್ನಾಗಿಸಿ ಇಟ್ಟಾಗ ನಾನು ಹೆಂಗದ್ರ ಹತ್ರ ಬರಲಿ ಅಂತ ಅವರ ದ್ವಂದ್ವ. ಈಗ ಬಂದಿದ್ದಾರಲ್ಲ, ಯಾವುದು ಸತ್ಯ ಯಾವುದು ಮಿಥ್ಯ ನೀವು ಕಂಡುಕೊಳ್ಬೇಕಾದದ್ದು. ಆಗ ಅವ್ರು ಹಾಗೆ ಹೇಳಿದ್ದು ಹೌದು, ಮೊನ್ನೆ ದಿವಸ ಅವ್ರು ಮಾಡಿದ್ದು ಹೌದು. ಮೊನ್ನೆ ಮಾಡಿದ್ದು ಗೌರವನೀಯವಾಗಿ ನನಗೆ ಕಾಣಿಸ್ತಾ ಇದೆ. ತುಂಬ ಗೌರವನೀಯ, ಅದು ಅಂತರಂಗದಿಂದ ಬಂದದ್ದಾಗಿದೆ ಅಂತ ಭಾವಿಸಿರೋಣ. ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಮತ್ತೆ ಹೇಳಬೇಕಾಗುತ್ತದೆ. ಗಿವ್ ದೆಮ್ ಎ ಲಾಂಗ್ ರೋಪ್ ಅನ್ನುವಂಥದ್ದನ್ನು ಹೇಳಬೇಕಾಗುತ್ತೆ. ಒಟ್ಟಲ್ಲಿ ಹಗ್ಗ ಕೊಟ್ಟಿರೋಣ, ತುದಿ ಮರೆಯೋದು ಬೇಡ ಅಂತ ನಂಗೆ ಅನಿಸುತ್ತೆ.